ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಮಾರ್ತೇಶ್ ಅಂತೇಳಿ. ಎಲ್ಲರಿಗೂ ಸ್ನೇಹಿತ ದಿನಾಚರಣೆಯ ಶುಭಾಶಯಗಳು. ನಾವು ಸ್ನೇಹಿತ ದಿನಾಚರಣೆಯನ್ನು ಬ್ಯಾಂಡ್ಗಳನ್ನ ಕಟ್ಟೋದ್ರ ಮೂಲಕ ಹಾಗೂ ಪೋಸ್ಟರ್ಗಳು ಹಚ್ಚೋದ್ರ ಮೂಲಕ ಆಚರಣೆ ಮಾಡ್ತಾ ಹೋಗ್ತಾ ಇರ್ತೀವಿ. ಅದ್ರ ನಿಜವಾದ ಸ್ನೇಹಿತರನ್ನು ನಾವು ಭಾರತದ ಮಹಾಕಾವ್ಯದ ಮೂಲಕ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಸುಗ್ರೀವನು ಏನಂತ ಹೇಳಿದ್ರೆ, ಸೀತಾ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀರಾಮನಿಗೆ ತನ್ನ ವಾನರ ಸೈನ್ಯವನ್ನು ನೀಡ್ತಾ ಹೋಗ್ತಾ ಇರ್ತಾನೆ. ಪರಸ್ಪರ ಸ್ನೇಹವನ್ನು ನಾವು ಗಮನಿಸ್ತೀರಿ. ಅದೇ ರೀತಿ ಗುಹನನ್ನು ಶ್ರೀರಾಮನು ತನ್ನ ಸೋದರಲ್ಲಿ ಒಬ್ಬನು ಅಂತೇಳಿ ಸ್ವೀಕಾರ ಮಾಡಂತ ಸಮನ್ವಯ ಸ್ನೇಹವನ್ನು ನೋಡ್ತಾ ಹೋಗ್ತಾ ಇರ್ತೀರಿ. ಮಹಾಭಾರತದಲ್ಲೂ ಏನಂತ ಹೇಳಿದ್ರೆ, ಕರ್ಣನು ಜನಗಳು ನನ್ನ ಸದ್ಮಾರ್ಗದಲ್ಲಿ ನಡೆದ ಅಂತ ಇದ್ರೂ ಪರವಾಗಿಲ್ಲ, ದುರ್ಯೋಧನಿಗೆ ಮೋಸ ಮಾಡ್ದ ಅಂತ ಕರಿಬಾರ್ದು ಅಂತ ತ್ಯಾಗಮಯ ಸ್ನೇಹವನ್ನು ನೋಡ್ತಾ ಹೋಗ್ತಾ ಇರ್ತೀರಿ. ಅದೇ ರೀತಿ ಶ್ರೀಕೃಷ್ಣನು ಸುಧಾಮನಿಗೆ ಏನಂತ ಹೇಳಿದ್ರೆ, ತನ್ನ ಬಾಲ್ಯ ಸ್ನೇಹಿತ ಕಡು ಬಡತನದಲ್ಲಿ ಇದ್ರು ಏನಂತ ಹೇಳಿದ್ರೆ ನಿಸ್ವಾರ್ಥ ಪ್ರೀತಿಯನ್ನು ತೋರ್ಸೋಂತ ಸ್ನೇಹಿತರನ್ನು ನೋಡ್ತಾ ಹೋಗ್ತಿರ್ತೀವಿ. ಅದೇ ರೀತಿ ನಿಜವಾದ ಸ್ನೇಹಿತರು ಅಂತ ಹೇಳಿದ್ರೆ, ಕಷ್ಟದಲ್ಲಿದ್ದಾಗ ಬೆನ್ನಿ ನಿಲ್ಲುವಂಥದ್ದು, ಕೆಳಗಿದ್ದಾಗ ಕೈ ಹಿಡಿಯುವಂಥದ್ದು, ತಪ್ಪದಾರಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಸದ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋರು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಿದ್ದೀನಿ. ಬಾಯ್.